ಇಷ್ಟು ಮಂದ್ಯಾಗ ಯಾರು ಇರ್ಬೋದು? ಎಲ್ಲಿ ಕಾಣ್ತಾ ಇಲ್ಲ. ಹೋಗಿ ಮಾತಾಡಿಸ್ಲಾ? ಹಾ, ಅವ್ರು ಏನಾರು ಜಗಳ ಮಾಡ್ಬಿಟ್ರೆ ದೇವ್ರೆ ನೀನೇ ಕಾಪಾಡ್ಬೇಕಪ್ಪ. ಏನಾರು ಆಗ್ಲಿ ಹೋಗಿ ಮಾತಾಡಿಸ್ತೀನಿ. ಹಾಯ್, ಅದು ನೀವು ಅದೇ ಇನ್ಸ್ಟಾಗ್ರಾಮ್ ಅವ್ರಲ್ವಾ? ಯಾನ್ ಇನ್ಸ್ಟಾಗ್ರಾಮ ಏನ್ ಸುದ್ದಿ? ನನ್ ಟೆನ್ಷನ್ ನನಗೆ ಹತ್ತದ. ನಾನು ಟೆನ್ಷನ್ದಾಗಿನಿ. ನನ್ನ ಬಳಿ ಮೊಬೈಲ್ನೂ ಇಲ್ಲ. 200 ರೂಪಾಯಿ ಇದ್ರೆ ಕೊಟ್ಟು ಹೋಗ್ಬಿಡು. ಮೊದ್ಲೇ ಟೆನ್ಷನ್ದಾಗ ಪೂರಾ ಕೂತ್ಬಿಟ್ಟಿನ. ಸಾರಿ ಸರ್, ಆಯ್ತು. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋ ತರನೇ ಇದಾರೆ. ಮಾತಾಡಿಸ್ಲಾ ಬೇಡವೋ? ಅಲ್ಲಿ ಬೇರೆ ಬೈಸ್ಕೊಂಡ್ ಬಂದಿದ್ದೆ, ಮತ್ತೆ ಇವನು ಬೈದ್ರೆ ಲಾಸ್ಟ್ ಆಗಿದ್ದಾಗ್ಲಿ ಹೋಗಿ ಮಾತಾಡಿಸ್ತೀನಿ. ಹಾಯ್. ಹಲೋ, ಆಕಾಶ್? ಇನ್ಸ್ಟಾಗ್ರಾಮ್ ಆಶಾನಾ? ಹೌದು, ನಾನೇ. ಇಲ್ಲೆಲ್ಲ ಜನ ಎಲ್ಲ ನೋಡ್ತಾರೆ, ಒಂಥರ ಆಗ್ತಾ ಇದೆ. ಒಳಗಡೆ ಹೋಗಿ ಮಾತಾಡೋಣವಾ? ಮತ್ತೆ ಇನ್ನೇನ್ ಸಮಾಚಾರ? ಆರಾಮಿದ್ದೀನಿ. ಹೇಗಿದ್ದೀರಾ? ಓ, ನಾನು ಆರಾಮಿದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನು ನಿನ್ನ ಮೀಟ್ ಮಾಡ್ಬೇಕು ಅಂತ ಎಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ ಗೊತ್ತಾ. ಥ್ಯಾಂಕ್ಸ್ ಗಾಡ್, ಆದಷ್ಟು ಬೇಗ ನಿನ್ನನ್ನ ಮೀಟ್ ಮಾಡಿಸ್ಬಿಟ್ರು. ಓಕೆ. ಮತ್ತೆ ಇನ್ನೇನ್ ಸಮಾಚಾರ? ಏನ್ ಗೊತ್ತಾ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂಥರ ಕಾಣ್ತಾ ಇದ್ದೀರಾ, ಈಗ ಒಂಥರ ಕಾಣ್ತಾ ಇದ್ದೀರಾ. ಯಾಕೆ ಚಿನ್ನು, ನನ್ನ ಮೇಲೆ ಕೋಪನಾ? ಕೋಪ ಏನಿಲ್ಲ. ಅಣ್ಣ, ನಮ್ಮ ಅಣ್ಣ ಬಂದ. ನೋಡು, ನಮ್ಮ ಅಣ್ಣ ನೋಡ್ದ ಅನ್ಸುತ್ತೆ. ಇವಾಗ ನಮ್ಮ ಮನೆಗೆಲ್ಲರಿಗೂ ಹೇಳ್ತಾನೆ, ಪ್ಲೀಸ್ ನಾವಿಬ್ರು ಮದ್ವೆ ಆಗೋಣವಾ? ಮದ್ವೆನಾ?
ಮದ್ವೆ ಏನ್ ಬೇಡ, ಈಗ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡ ನಂತರ ಮದ್ವೆ ಮಾಡ್ಕೊಳ್ಳೋಣ. ಆಗೋದಿಲ್ಲ ಅಂತಂದ್ರೆ ಇನ್ ಯಾವಾಗ ಮದ್ವೆ ಆಗ್ತೀಯಾ? ಅವಾಗ ನೋಡ್ರೆ ನಮ್ಮ ಅಣ್ಣ ಬಂದಿದ್ದಕ್ಕೆ ಎದ್ರುಕೊಂತ್ಯಾ, ಇವಾಗ ನೋಡ್ರೆ ಕೆಲ್ಸ ಇಲ್ಲ ಅದಿಲ್ಲ ಅಂತ್ಯಾ. ಸುಮ್ನೆ ಆಗಿದ್ರೆ ಎಲ್ಲ ಟೈಮ್ ಪಾಸಿಂಗ್ ಮಾಡಿದ್ದ. ಎಲ್ಲ ಗಂಡ್ ಮಕ್ಳು ಇಷ್ಟೇ ಅನ್ಸುತ್ತಲ್ವಾ? ಹಂಗಿಲ್ಲ ಚಿನ್ನು. ಹಂಗೂ ಇಲ್ಲ ಹಿಂಗೂ ಇಲ್ಲ. ಈ ಕರೆಕ್ಟ್ ಆಗಿ ಲವ್ ಮಾಡಿ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ಈ ಪ್ರೀತಿ ಹೆಸರಲ್ಲಿ ಯಾಕೆ ಈ ತರ ಡೋಂಗಿ ಮಾಡ್ಬೇಕು ನೀವೆಲ್ಲ? ಹಂಗಿಲ್ಲ ಚಿನ್ನು, ನನ್ನ ಮಾತು ತಿಳ್ಕೊ ನೀನು. ನೋಡು ಅದೆಲ್ಲ ನನಗ್ ಬೇಕಾಗಿಲ್ಲ, ನೀ ನನ್ನ ಮದ್ವೆ ಆಗ್ಬೇಕಷ್ಟೇ. ಹಂಗಿಲ್ಲ, ನನ್ ಕಾಲ್ ಮೇಲೆ ನಾನು ನಿಂತ್ಕೊಂಡ್ ನಂತರ ಮದ್ವೆ ಮಾಡ್ಕೊತೀನ ಚಿನ್ನು. ಏನ್ ಕಾಲ್ ಮೇಲೆ ನಿಂತ್ಕೊಳ್ಳೋದು? ನೀನ್ ಇವಾಗ ಮದ್ವೆ ಆಗಿಲ್ಲ ಅಂದ್ರೂ ಕೂಡ ಬೇರೆ ಹುಡುಗಿನರಾಗ್ಲಿ ನೀನ್ ಮದ್ವೆ ಆಗೇ ಆಗ್ತೀಯ ತಾನೆ? ನಾನು ಎಜುಕೇಶನ್ ಮಾಡ್ತಾ ಇದ್ದೀನಿ, ಇಬ್ರು ಕೆಲ್ಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡಿದ್ರಾಗೋದ್ ಬಿಡು. ಹಂಗಿಲ್ಲ ಚಿನ್ನು, ನಾ ಹೇಳ್ದಷ್ಟು ತಿಳ್ಕೊ ನೀನು. ನೋಡು, ನಿನ್ಗೂ ನನಗೂ ಆಗಲ್ಲ ಅಂತ ಅನ್ಸುತ್ತೆ. ನಿನ್ ಲೈಫ್ ನೀನ್ ನೋಡ್ಕೋ, ನನ್ ಲೈಫ್ ನಾನ್ ನೋಡ್ಕೊಂತೀನಿ. ಅಂತೂ ನೀನ್ ನನಗ್ ನನ್ ಮೇಲೆ ಕೈ ಮಾಡೇ ಬಿಟ್ಟೆ ಅಲ್ವಾ? ಹಂಗಿಲ್ಲ ಚಿನ್ನು, ನಾ ಹೇಳಿದ್ ತಿಳ್ಕೊರ್ ನೀನು. ನೋಡು, ಏನು ಬೇಕಾಗಿಲ್ಲ. ನಾನ್ ಇದನ್ನ ಏನೋ ಅಂತ ಅನ್ಕೊಂಡು ಇಷ್ಟೊಂದು ಲೋಫರ್ ಅಂತ ನನಗೆ ಗೊತ್ತಿರಲಿಲ್ಲ. ಥೂ, ಇನ್ಮೇಲೆ ನೀನ್ ನನ್ ಮಗ ಕೂಡ ನೋಡ್ಬೇಡ. ಹಂಗಿಲ್ಲ ಚಿನ್ನು. ಗುಡ್ ಬೈ. ಹಲೋ, ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಸರಿ, ಅಲ್ಲಿ ಪಾರ್ಕ್ ಇದೆಯಲ್ಲ, ಪಾರ್ಕ್ ಹತ್ರ ಬಾ. ಹಾ ಸರಿ, ಬರ್ತೀನಿ. ಕಾಯ್ತಾ ಇರ್ತೀನಿ. ಸರಿ ಆಯ್ತು. ಎಲ್ಲಿದ್ದಾನೆ ಇವನು? ನನ್ಗಂತೂ ಸಾಕಾಗೋಯ್ತು ಇಡೀ ಪಾರ್ಕ್ ಎಲ್ಲ ಸುತ್ತಾಡಿ. ಇಲ್ಲೇ ಇದ್ದಾನಲ್ಲ ತಿಕ್ಲು ನನ್ ಮಗ. ಎಷ್ಟಾಯ್ತು, ಇನ್ನ ಬಂದಿಲ್ಲ. ಇನ್ನ ಎಲ್ಲಿದ್ದಾನೆ? ಓ, ಬಂದಿಲ್ಲ. ಅಯ್ಯೋ, ಮತ್ತೆ ಎಲ್ಲಿ ಬೈತಾನೋ ಏನೋ, ಯಾಕೆ ಇಷ್ಟೊಂದು ಲೇಟ್ ಮಾಡಿದೆ ಅಂತ. ಹಾಯ್. ಹಲೋ. ತುಂಬಾ ಹೊತ್ತಾಯ್ತಾ ಬಂದು? ಸಾರಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮತ್ತೇನು ಸಮಾಚಾರ? ಅಯ್ಯೋ, ಬಂದಿದ್ ಗಡಿಬಿಡಿಯಲ್ಲಿ ಮೇನ್ ಮ್ಯಾಟ್ರೇ ಮಾಡ್ಬಿಟ್ಟೆ. ನೆಕ್ಸ್ಟ್ ಮಂತ್ ಮದ್ವೆ ಇದೆ, ಮಿಸ್ ಮಾಡಿದೆ ಬಾ. ಯಾಕೆ ಮದ್ವೆಗ್ ಬರಲ್ವಾ? ಯಾವನು ಮದುವೆ ಆಗ್ತಿಲ್ಲ, ಆಗ ಹೋಗ್ಬಿಡು. ಹಲೋ, ನೆಕ್ಸ್ಟ್ ಮಂತ್ ಮದ್ವೆ ಇದೆ, ಇಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಏನೋ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದೆ ಅಷ್ಟೇ. ಆಕಿನ ಹೆಸರೇ ಇಲ್ಲವಲ್ಲ. ಮದ್ವೆ ಆಕಿನ ಫ್ರೆಂಡ್ ಇದೆ, ಆಕಿಂದಲ್ಲ. ಎಸ್, ಆಶಾ. ಆಶಾ, ನಿಂತ್ಕೊಳ್ಳು. ಆಶಾ, ಸಾರಿ ಆಕಾಶ್, ನನಗೆ ತಪ್ಪು ಏನು ಅಂತ ಗೊತ್ತಾಗಿದೆ. ನಾನು ಯಾವತ್ತೂ ನೀನು ಬಿಟ್ಟೋಗಲ್ಲ ಗೊತ್ತಾ. ಅದು ನನ್ನ ಫ್ರೆಂಡ್ ಇನ್ವಿಟೇಷನ್ ಕಾರ್ಡು, ಅವಳು ಕೊಡು ಅಂತ ಹೇಳಿದ್ರು, ಅದಕ್ಕೆ ನಾನು ಕೊಟ್ಟೆ. ಐ ಆಮ್ ಸಾರಿ. ಸಾರಿ ಆಕಾಶ್, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ ಆಯಿತಾ. ನಿನ್ನನ್ನೇ ಮದುವೆ ಆಗ್ತೀನಿ. ಬೇಕಿದ್ರೆ ನೀನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ನೀನು ಜಾಬ್ ತೊಗೊಂಡು ಆಮೇಲೆ ಮದುವೆ ಆಗೋಣ ಆಯಿತಾ. ಐ ಆಮ್ ಸಾರಿ, ಲವ್ ಯು ಆಕಾಶ್.
ಆಯಿತು, ನಾನು ಹೊರಡ್ತೀನಿ, ಮನೆಗೆ ಹೋಗ್ತೀನಿ, ನಾಳೆ ಮೀಟ್ ಆಗ್ತೀನಿ. ಮಿಸ್ ಯು. ಆಶಾ